ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲಲ್ಲಿ ನಾವು ಕೈಗೊಂಡಂತಹ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ನಾನು ಉಡುಪಿಯ ಖ್ಯಾತ ನರರೋಗ ತಜ್ಞರಾದ ಆದರ್ಶ ಹಾಸ್ಪಿಟಲ್ನ ಡಾಕ್ಟರ್ ಜಸ್ಪ್ರೀತ್ ಸಿಂಗ್ ದಿಲ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ಸರ್, ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಈಗ ಮಕ್ಕಳಿಗೆ ಪರೀಕ್ಷಾ ಸಮಯ, ಎಕ್ಸಾಮ್ ಟೈಮ್ ನಡೀತಾ ಉಂಟು. ಹೆಚ್ಚಿನ ಮಕ್ಕಳಲ್ಲಿ ಒಂದು ಪ್ರಶ್ನೆ ಉಂಟು ಸರ್, ಹೆತ್ತವರಲ್ಲೂ ಒಂದು ಪ್ರಶ್ನೆ ಉಂಟು. ಹೇಗಂತ ಹೇಳಿದ್ರೆ, ಮಕ್ಕಳು ತುಂಬ ಸ್ಟ್ರೆಸ್ ತಗೊಂಡು ಓದ್ತಾ ಇದ್ದಾರೆ, ಆ ಓದಿದ್ದು ಮಕ್ಕಳಲ್ಲಿ ನೆನಪು ಉಳಿಯುವುದಿಲ್ಲ. ಇನ್ನೊಂದು, ನಾವು ಆ ಸ್ಟ್ರೆಸ್ ತಗೊಂಡು ಓದುವಾಗ ಈ ನಮ್ಮ ಮಕ್ಕಳ ಮೆದುಳಿಗೆ ಏನಾದರೂ ಪರಿಣಾಮ ಬೀಳ್ತದಾ ಅಂತ ಹೇಳಿ ಒಂದು ಪ್ರಶ್ನೆ ಉಂಟು ಸರ್. ಆ್ಯಕ್ಚುಲಿ ಲಾಸ್ಟ್ 3-4 ವರ್ಷದಲ್ಲಿ ನಾನು ನೋಡಿದ್ದೇನೆ, ಈಗ ತುಂಬ ಮಕ್ಕಳು ಬರಲಿಕ್ಕೆ ಶುರು ಆಗಿದ್ದಾರೆ. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ತಲೆ ನೋವಿಗೆ, ವಾಂತಿಗೆ, ಆ ಥರ ಬೇರೆ ಬೇರೆ ನರದ ತೊಂದರೆ ಅವರಿಗೆ ಶುರು ಆಗಿದ್ದು. ಮೂಲ ಕಾರಣ ಉಂಟು ಸ್ಟ್ರೆಸ್. ಆ್ಯಕ್ಚುಲಿ ತುಂಬ, ಬಿಕಾಸ್ ಈಗ ನಮ್ಮ ಸೊಸೈಟಿ, ನಮ್ಮ ಕಂಟ್ರಿದಲ್ಲಿ ತುಂಬ ಜಾಸ್ತಿ ಕಾಂಪಿಟಿಷನ್ ಆಯಿತು. ಎಲ್ಲ ಮಕ್ಕಳ ತಲೆಗೆ ತುಂಬ ಕಾಂಪಿಟಿಷನ್ ತಗೊಳ್ತಾರೆ, ತುಂಬ ಸ್ಟ್ರೆಸ್ ತಗೊಳ್ತಾರೆ. ನಮಗೆ ಜಾಸ್ತಿ ಮಾರ್ಕ್ಸ್ ಬೇಕು, ನಮಗೆ ಜಾಸ್ತಿ ಮಾರ್ಕ್ಸ್ ಬೇಕು. ಸುಮಾರು ವರ್ಷ ಹಿಂದೆ ನಮ್ಮ ಟೈಮಲ್ಲಿ ಅಷ್ಟು ಆ ಥರ ಸ್ಟ್ರೆಸ್ ಇಲ್ಲ. ಯಾವುದು ಫೀಲ್ಡ್ ಬೇಕಾದರೆ ಒಳಗೆ ಹೋದರೆ ಸೀಟ್ ಸಿಗ್ತದೆ, ಜನಗೆ ಅದು ಮಾಡಲಿಕ್ಕೆ ಆಗ್ತದೆ. ಈಗ ಅದು ಕಾಂಪಿಟೇಷನ್ ಮತ್ತು ಸ್ಟ್ರೆಸ್ ಕಾರಣ ಮಕ್ಕಳಿಗೆ ಇದು ತಲೆನೋವು, ವಾಂತಿ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಕಣ್ಣು ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ನರ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಶುರುವಾಯಿತು. ನಮ್ಮ ರಿಯಲ್ ಸಜೆಷನ್ ಇಸ್ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದು ಬೇಡ. ಯಾಕಂದರೆ ಅಲ್ಟಿಮೇಟ್ಲಿ ಯಾವುದು ನಮಗೆ ಭಾಗ್ಯದಲ್ಲಿ ಉಂಟು ನಮಗೆ ಸಿಗ್ತದೆ, ಯಾವುದು ನಮಗೆ ಮಾಡಲಿಕ್ಕೆ ಇಷ್ಟ ಇದ್ದರೆ ಅಲ್ಟಿಮೇಟ್ಲಿ ಮಾಡಲಿಕ್ಕೆ ಆಗ್ತದೆ. ಇದು ದಿ ಸ್ಟ್ರೆಸ್ ಆ್ಯಂಡ್ ಕಾಂಪಿಟೇಷನ್ ಇಸ್ ಜಸ್ಟ್ ಇನ್ ದ ಮೈಂಡ್. ಅದು ಆ್ಯಕ್ಚುಲಿ ಸತ್ಯ ಇಲ್ಲ. ಯಾವುದು ನಮಗೆ ಎಷ್ಟು ಫೀಲ್ಡಲ್ಲಿ ಎಷ್ಟು ಸೀಟ್ಸ್ ಉಂಟು, ಸೋ ಮೆನಿ ಮೆಡಿಕಲ್ ಸೀಟ್ಸ್ ಆರ್ ಗೋಯಿಂಗ್ ವೇಕೆಂಟ್, ಸೋ ಮೆನಿ ಇಂಜಿನಿಯರಿಂಗ್ ಸೀಟ್ಸ್ ಆರ್ ಗೋಯಿಂಗ್ ವೇಕೆಂಟ್. ಆ್ಯಕ್ಚುಲಿ ಕರೆಕ್ಟ್ ರೂಟಲ್ಲಿ ಹೋದರೆ ಎಲ್ಲರಿಗೆ ಒಂದೊಂದು ಸೀಟ್ ಸಿಗ್ತದೆ. ಅಷ್ಟು ಟೆನ್ಷನ್ ಮಾಡಲಿಕ್ಕೆ ಅಗತ್ಯ ಇಲ್ಲ. ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟಲ್ಲಿ ಪರಿಣಾಮ ಜಾಸ್ತಿ ಬರ್ತದೆ, ಮಾರ್ಕ್ಸ್ ಜಾಸ್ತಿ ಬರ್ತದೆ, ರಿಸಲ್ಟ್ ಬೆಟರ್ ಬರ್ತದೆ. ಸೊ ಅದು ಎಲ್ಲ ಟೀಚರ್ಸಿಗೆ, ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೆ ಹೇಳಬೇಕು. ಟೀಚರ್ಸ್ ಮತ್ತು ಪೇರೆಂಟ್ಸ ಮಕ್ಕಳ ಮೇಲೆ ಸ್ಟ್ರೆಸ್ ಹಾಕ್ತಾರಲ್ಲ, ಇದು ಮಾಡಬೇಕು, ಇಲ್ಲಿ ಇದು ಆಗ್ತದೆ, ಇದು ಮಾಡಲಿಲ್ಲ ಆದರೆ ಅದು ಆಗ್ತದೆ, ಆ ಥರ ಹೇಳಲಿಕ್ಕೆ ಇಲ್ಲ. ಆ್ಯಕ್ಚುಲಿ ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟ್ ಮಕ್ಕಳಿಗೆ ಕೊಟ್ಟರೆ ಅವ್ರದ್ದು ಮೆಂಟಲ್ ಹೆಲ್ತ್ ಬೆಟರ್ ಆಗ್ತದೆ, ಅವ್ರದ್ದು ಫಿಸಿಕಲ್ ಹೆಲ್ತ್ ಬೆಟರ್ ಆಗ್ತದೆ. ಹೆಡೇಕ್, ನರ ಪ್ರಾಬ್ಲಮ್ ಯಾವುದು ಅದು ಬರುವುದಿಲ್ಲ. ಸೊ ಮೈ ಸಜೆಷನ್ ಇಸ್ ಟೇಕ್ ಇಟ್ ಇನ್ ಅ ವೆರಿ ಪೀಸ್ಫುಲ್ ವೇ. ಎಕ್ಸಾಮ್ಸ್ ಎಲ್ಲ ಜನ ಎಕ್ಸಾಮ್ ಮಾಡ್ತಾರೆ, ಪಾಸ್ ಆಗ್ತಾರೆ. ನಾನು ಸಹ ಆಗಿದ್ದೇನೆ. ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ಎಲ್ಲ DC, SP ಆಫೀಸರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್ ಎಲ್ಲ ಅದೇ ಸಿಸ್ಟಮಿಂದ ಪಾಸ್ ಆಗಿ, ಕ್ರಾಸ್ ಆಗಿ ಅವರು ಈ ಸ್ಥಿತಿಯಲ್ಲಿ ಇದ್ದಾರೆ. ನಿಮಗೆ ಸಹ ಅದು ಸೇಮ್ ಸ್ಥಿತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಸೊ ಟೆನ್ಷನ್ ಮಾಡೋದು ಬೇಡ. ಒಳ್ಳೆ ರೀತಿ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಅಟೆಂಪ್ಟ್ ಮಾಡಿ ಒಳ್ಳೆ ಮಾರ್ಕ್ಸ್ ಸಿಗ್ತದೆ, ತೊಂದರೆ ಇಲ್ಲ. ಓಕೆ, ಒಂದು ಪ್ರಶ್ನೆ. ಹೆಚ್ಚಿನ ಮಕ್ಕಳಿಗೆ ಮೊಬೈಲಿಗೆ ಅಡಿಕ್ಷನ್ ಆಗಿದ್ದಾರೆ. ಈ ಮೊಬೈಲ್ ಅಡಿಕ್ಷನ್ನಿಂದ ಆ ಮಕ್ಕಳ ಮೆದುಳಿಗೆ ಕೂಡ ಒಂದು ಪರಿಣಾಮ ದುಷ್ಪರಿಣಾಮ ಹೇಳ್ತೇವೆ ನಾವು. ಸೊ ಅದರ ಬಗ್ಗೆ ಒಂದು ಮಾಹಿತಿ. ಮೊಬೈಲ್ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯೂಸ್ ಮಾಡಿದರೆ, ಪ್ರಾಪರ್ ಯೂಸ್ ಮಾಡಿದರೆ, ಎಲ್ಲಿ ಬೇಕಾದರೆ ಅದಕ್ಕೆ ಒಳ್ಳೆ ಪರಿಣಾಮ ಸಿಗ್ತದೆ. ಬಿಕಾಸ್ ಕೋವಿಡಲ್ಲಿ ನಾನು ನೋಡಿದ್ದೇನೆ, ಮೊಬೈಲ್ ಇರುವಾಗ ಎಲ್ಲರಿಗೆ ಎಜುಕೇಷನ್ ಟೈಮ್ ಲಾಸ್ ಆಗಲಿಲ್ಲ. ಎಲ್ಲ ಮಕ್ಕಳಿಗೆ ಸ್ಕೂಲ್ ರೆಗ್ಯುಲರ್ ನಡೀತಾ ಇತ್ತು, ಕಾಲೇಜ್ ರೆಗ್ಯುಲರ್ ನಡೀತಾ ಇತ್ತು. ಬಟ್ ಆನ್ ದ ಸೇಮ್ ಸೈಡ್, ಅದರ್ ಸೈಡ್ ಇಸ್, ಹೇಗೆ ಕಾಯಿನ್ಗೆ 2 ಸೈಡ್ ಬರ್ತದಲ್ಲ, ಅದೇ ಥರ ಮೊಬೈಲ್ಗೆ ಸಹ 2 ಸೈಡ್ ಉಂಟು. ಒನ್ ಇಸ್ ಅ ಗುಡ್ ಸೈಡ್, ಒನ್ ಇಸ್ ಅ ಬ್ಯಾಡ್ ಸೈಡ್. ಬ್ಯಾಡ್ ಸೈಡ್ ಅಂದರೆ ಇದು ರೀಲ್ಸ್, ಇದೆಲ್ಲ ಮಾಡಿ ನೋಡಿ ಇದು ರೀಲ್ಸ್ ಇಸ್ ನೆವರ್ ಎಂಡಿಂಗ್. ನಾನು ನೋಡಿದ್ದೇನೆ, ನಮ್ಮ ಮಕ್ಕಳು ಸಹ ಒಂದು ನೋಡ್ತಾರೆ, ನೆಕ್ಸ್ಟ್ ಬರ್ತದೆ, ಕಂಟಿನ್ಯೂ ಇರ್ತದೆ, ಅದಕ್ಕೆ ಎಂಡೇ ಇಲ್ಲ. ಎಷ್ಟು ಟೈಮ್ ಬೇಕಾದರೆ ರೀಲ್ಸಲ್ಲಿ ವೇಸ್ಟ್ ಮಾಡಲಿಕ್ಕೆ ಆಗ್ತದೆ. ಅದು ಟೈಮ್ ವೇಸ್ಟ್ ಮಾಡಿದರೆ ಒಂದು ಟೈಮ್ ಲಾಸ್ ಆಗ್ತದೆ, ಒಂದು ಮೈಂಡ್ ಲಾಸ್ ಆಗ್ತದೆ, ಒಂದು ಬ್ರೈನ್ ಲಾಸ್ ಆಗ್ತದೆ. ಬ್ರೈನ್ ಸೆಲ್ಸ್ ನಮಗೆ ಹಾಳಾಗ್ತದೆ. ಆ್ಯಕ್ಚುಲಿ ತುಂಬ ಇದು ಮೊಬೈಲ್ ನೋಡಿ ರೀಲ್ಸ್ ನೋಡಿ ಮತ್ತು ಸ್ಕ್ರೀನಲ್ಲಿ ನೋಡಿದರೆ ಈಗ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಅದಕ್ಕೆ ಹೆಡೇಕ್ಸ್, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಶುರುವಾಗಿದ್ದು ಮಕ್ಕಳಿಗೆ. ಆಟಿಸಮ್ ಹೇಳ್ತೇವೆ, ಒಂದಿಲ್ಲ ಆಟಿಸ್ಟಿಕ್ ಬಿಹೇವಿಯರ್ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಯಾರಿಗೆ ಬೇಗ ಮೊಬೈಲ್ ಶುರು ಮಾಡಿದರೆ ಅದು ಶುರುವಾಯಿತು. ಮತ್ತು ಐ ಪ್ರಾಬ್ಲಮ್ ಶುರುವಾಗಿದ್ದು. ಈಗ ಕನ್ನಡಕ, ಅದಕ್ಕೆ ನಂಬರ್ ಜಾಸ್ತಿ ಆಗ್ತದೆ, ಕನ್ನಡಕ ಹಾಕಬೇಕು, ಅದು ಎಲ್ಲ ಉಂಟು. ಮತ್ತು ಅದಕ್ಕೆ ಎಂಡಲ್ಲಿ ರಿಸಲ್ಟ್ ಎಂತ ಉಂಟು, ನಾನು ನೋಡಿದ್ದೇನೆ, ಮಕ್ಕಳ ರೀಲ್ಸ್ ನೋಡಿ ಮತ್ತು ಸೂಸೈಡ್ ಮಾಡಿದ್ದು. ಪೇರೆಂಟ್ಸ್ ಹೇಳ್ತಾರೆ ಮೊಬೈಲ್ ಬೇಡ, ಇವರು ಹೇಳ್ತಾರೆ ನಮಗೆ ಮೊಬೈಲ್ ಬೇಕೇ ಬೇಕು. ಅಷ್ಟು ಅಡಿಕ್ಷನ್ ಆಗ್ತದೆ. ಹೇಗೆ ಡ್ರಗ್ ಅಡಿಕ್ಷನ್ ಉಂಟು, ಆಲ್ಕೋಹಾಲ್ ಅಡಿಕ್ಷನ್ ಉಂಟು, ಅದೇ ಥರ ಮೊಬೈಲ್ ಅಡಿಕ್ಷನ್ ಆಯಿತು. ಸೊ ಅಡಿಕ್ಷನ್ ಕಾರಣ ಲಾಸ್ಟಲ್ಲಿ ಮಕ್ಕಳ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತದೆ, ಸೂಸೈಡ್ ತನಕ ಅದು ರೀಚ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಈಗಲೇ ಇಂಟೆಲಿಜೆಂಟ್ಲಿ ವಿ ಹ್ಯಾವ್ ಟು ಅವಾಯ್ಡ್ ಟೈಮ್. ಪೇರೆಂಟ್ಸಿಗೆ ನಾನು ಅಡ್ವೈಸ್ ಕೊಡ್ತೇನೆ, ಮೊಬೈಲ್ ಬೇಡ ಹೇಳೋದು ಬೇಡ. ಮೊಬೈಲ್ ಬೇಡ ಕೊಡಲೇ ಇಲ್ಲಾದರೆ ಅವರಿಗೆ ಅಷ್ಟು ಜಾಸ್ತಿ ಬರ್ತದೆ, ನಮಗೆ ಮೊಬೈಲ್ ನೋಡಬೇಕು. ಅದಕ್ಕೆ ಬದಲೇ ಒಂದು ಲಿಮಿಟೆಡ್ ಟೈಮ್, 15 minutes or 30 minutes or 40 minutes ಪರ್ ಡೇ ಅವ್ರಿಗೆ ಕೊಟ್ಟರೆ
ಮಕ್ಕಳಿಗೆ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈ ಆಗ್ತದೆ. ಬಿಕಾಸ್ ಎಲ್ಲ ಜನಗೆ ಕೈಯಲ್ಲಿ ಮೊಬೈಲ್ ಉಂಟು. ನಮ್ಮ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಇಲ್ಲಾಂದರೆ ಅವರಿಗೆ ಬೇರೆ ಥರ ಫೀಲ್ ಆಗ್ತದೆ. ಅದಕ್ಕೆ ಸ್ವಲ್ಪ ಟೈಮ್ ಯು ಗಿವ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಸಿ ವಾಟ್ ದೇ ಆರ್ ಡೂಯಿಂಗ್ ಆನ್ ದ ಮೊಬೈಲ್. ವಿದೌಟ್ ನೋಯಿಂಗ್ ವಾಟ್ ದ ಚೈಲ್ಡ್ ಇಸ್ ಸೀಯಿಂಗ್ ಆನ್ ದ ಮೊಬೈಲ್ ಅವರಿಗೆ ಕೊಡೋದು ಬೇಡ. ಸೊ ದ್ಯಾಟ್ ಈಸ್ ಮೈ ಅಡ್ವೈಸ್ ಫಾರ್ ದ ಪೇರೆಂಟ್ಸ್. ಸೇಮ್ ವೇ ಫಾರ್ ದ ಸ್ಕೂಲ್ಸ್ ಆಲ್ಸೋ. ಸ್ಕೂಲ್ ಟೀಚರ್ ಮತ್ತು ಪ್ರಿನ್ಸಿಪಲ್ಸ್ ದೇ ಶುಡ್ ನಾಟ್ ಬಿ ಸೋ ಸ್ಟ್ರಿಕ್ಟ್. ಮೊಬೈಲ್ ಮಕ್ಕಳಿಗೆ ಬ್ಯಾಗಲ್ಲಿ ನೋಡಿದರೆ ನಾನು ಸ್ಕೂಲಿಂದ ಹೊರಗೆ ಕಳಿಸ್ತೇನೆ, ಪನಿಷ್ಮೆಂಟ್ ಕೊಡ್ತೇನೆ. ದಟ್ ಈಸ್ ಪನಿಷ್ಮೆಂಟ್ ಈಸ್ ನೆವರ್ ಅ ಗುಡ್ ಐಡಿಯಾ ಫಾರ್ ಇಂಪ್ಲಿಮೆಂಟಿಂಗ್ ಎನಿಥಿಂಗ್. ಸೊ ಯು ಹ್ಯಾವ್ ಟು put the point across to the children as well as the parents to use mobile in a healthier way and a beneficial way. Because mobile alli, YouTube alli, internet alli ashtu jaasti resources ide. Any field you take, there are millions of resources in internet. More than the books I have, suppose I am a neurosurgeon, more than the neurosurgery books I have read or I can read or I can keep in my room, I have that data or that knowledge or those e-books are available online. Yes. But they have to be used judiciously with a proper mind. ಅದಕ್ಕೆ ಮೈಂಡ್ಸೆಟ್ ಚೇಂಜ್ ಮಾಡಲಿಕ್ಕೆ ಅಗತ್ಯ ಉಂಟು. ಮೊಬೈಲ್ ಬೇಡ ಹೇಳಲಿಕ್ಕೆ ಅಗತ್ಯ ಇಲ್ಲ. ದಟ್ ಈಸ್ ಮೈ ಅಡ್ವೈಸ್. ಇಷ್ಟೊತ್ತು ನೀವು ನಮ್ಮ ವಾಹಿನಿಗೆ ಒಂದು ಮಾಹಿತಿ ಕೊಟ್ಟಿದ್ದೀರಿ ಸರ್. ಡಾಕ್ಟರ್ ಜಸ್ವಿತ್ ಸಿಂಗ್ ದಿಲ್ ಇವರ ಒಂದು ಮಾತುಗಳು ಎಷ್ಟೊಂದು ಸ್ಫೂರ್ತಿದಾಯಕ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಗೊತ್ತಾಯ್ತಲ್ಲ ವೀಕ್ಷಕರೇ. ಇಷ್ಟೊತ್ತು ಮಾತನಾಡಿದರೆ ಅವರು ತುಂಬ ಬ್ಯುಸಿ ಇರುವವರು, ಆದರೂ ನಮ್ಮ ಒಂದು ಮಕ್ಕಳಿಗೋಸ್ಕರ ನಮ್ಮ ವಾಹಿನಿಗೆ ಸಮಯ ಕೊಟ್ಟಂತಹ ಸರಿಗೆ ನಾವು ಧನ್ಯವಾದ ಕೋರುವ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.